ನಮಸ್ಕಾರ. 7ನೇ ಸೆಷನ್ಗೆ ತಮ್ಮೆಲ್ಲರ ಸ್ವಾಗತ. ಈ ಒಂದು ಸೆಷನಲ್ಲಿ ಪ್ಲಾಂಟ್ ಲೊಕೇಶನ್, ಯಂತ್ರಗಳ ಯಾವ ರೀತಿ ನಾವು ಸ್ಥಾಪನೆ ಮಾಡಬೇಕು, ಎಲ್ಲೆಲ್ಲಿ ಇರಬೇಕು ಅಂತ ತಿಳ್ಕೊಳ್ತಾ ಹೋಗೋಣ. ಪ್ಲಾಂಟ್ ಲೊಕೇಶನ್, ಅಂಡರ್ ದಿಸ್ ಕಾನ್ಸೆಪ್ಟ್ ಯು ಶುಡ್ ನೋ ವೇರ್ ದ ಪ್ಲಾಂಟ್ is to be located. That is called plant location. Now consider what is the meaning of plant location. Plant location is the choice of the region where men, material, money, machinery and equipments are brought together for setting up a business or factory. While taking plant location decision, organization needs to consider various factors such as availability of men, material, money, machinery and equipment. So plant location refers to here in order to produce our output, how to gather, that means where we have to gather the men, material, money and machinery, which is for very essential for production. So in which place is to be coordinate and brought together, that is called plant location. ಇಲ್ಲಿ ಪ್ಲಾಂಟ್ ಲೊಕೇಶನ್ ಅಂತ ಹೇಳಬೇಕಾದ್ರೆ ಇಲ್ಲಿ ಉತ್ಪಾದನಾ ಅಂಗಗಳಿಗೆ ಉತ್ಪಾದನೆಗೆ ಬೇಕಾಗಿರುವಂತಹ ಯಂತ್ರಗಳು, ಲೇಬರ್ಸ್, ಮೆಟೀರಿಯಲ್ಸ್ ಮತ್ತು ಮನಿಯನ್ನು ಯಾವ ರೀತಿ ನಾವು ಒಟ್ಟುಗೂಡಿಸ್ಬೇಕು, ಯಾವ ಸ್ಥಳದಲ್ಲಿ ಒಟ್ಟುಗೂಡಿಸ್ಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಕೈಗೊಳ್ಳೋದನ್ನು ನಾವು ಪ್ಲಾಂಟ್ ಲೊಕೇಶನ್ ಅಂತ ಕರ್ಕೊಳ್ತೀವಿ. ಈ ಪ್ಲಾಂಟ್ ಲೊಕೇಶನ್ ಮಾಡಬೇಕಾದ್ರೆ ಹಲವಾರು ಅಂಶಗಳು ಇದರ ಮೇಲೆ ಪ್ರಭಾವ ಬೀರುತ್ತೆ. ಅವುಗಳನ್ನೆಲ್ಲ ನಾವು ಪರಿಗಣನೆ ಮಾಡಬೇಕಾಗುತ್ತೆ. ಅವು ಇಲ್ಲಿ ನಾನು ತಗೊಳ್ಳೋದು ಮೇನ್, ಮೆಟೀರಿಯಲ್, ಮನಿ, ಮೆಷಿನರಿ ಇದ್ರ ಮೇಲೆ ಪ್ರಭಾವ ಬೀರುವಂಥ ಅಂಶಗಳನ್ನೆಲ್ಲ ಪರಿಗಣನೆ ಮಾಡಿ ನಾವೇನು ಮಾಡಬೇಕಾಗುತ್ತೆ, ಈ ಒಂದು ಲೊಕೇಶನನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಹಾಗಾದರೆ ಈ ಒಂದು ವಾಟ್ ಆರ್ ದ ಪ್ಲಾಂಟ್ ಲೊಕೇಶನ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಪ್ಲಾಂಟ್ ಲೊಕೇಶನ್? ದ ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಒನ್, ನಿಯರ್ನೆಸ್. ಇಟ್ ಮಸ್ಟ್ ಬಿ ನಿಯರ್ನೆಸ್ ಟು ರಾ ಮೆಟೀರಿಯಲ್, transport facilities, nearness to markets, availability of labor, availability of fuel and power, availability of water, climatic condition, financial and other aids, land, community attitude and few others. ಇಲ್ಲಿ ಹಲವಾರು ಅಂಶಗಳನ್ನು ಹೇಳ್ಕೊಳ್ತಾ ಬಂದ್ವಿ. ಅಲ್ಲಿ ಮೊದಲನೇದಾಗಿ ನಮಗೆ ಬೇಕಾಗಿರೋ ಕಚ್ಚಾ ಸಾಮಗ್ರಿಗಳು ಹತ್ತಿರದಲ್ಲಿರಬೇಕು, ಮತ್ತು ಸಾರಿಗೆ ವ್ಯವಸ್ಥೆ ಚೆನ್ನಾಗಿರಬೇಕು, ಮತ್ತು ಮಾರುಕಟ್ಟೆಗಳು ಹತ್ತಿರದಲ್ಲೇ ಇರಬೇಕು, ಮತ್ತು ನಮಗೆ ಬೇಕಾಗಿರುವಂಥ ಕಾರ್ಮಿಕರು ಏನಿದ್ದಾರೆ ಅವರು ಕೂಡ ಲಭ್ಯತೆ ನಮಗಿರಬೇಕು, ಮತ್ತು ನಮಗೆ ಕಾರ್ಖಾನೆಯನ್ನು ನಡೆಸೋದಕ್ಕೆ ಬೇಕಾಗಿರುವಂಥ ಇಂಧನ ಮತ್ತು ವಿದ್ಯುತ್ ಶಕ್ತಿಗಳ ಅವಶ್ಯಕತೆ ಏನಿದೆ ಅದು ಕೂಡ ಸಿಗುವಂತೆ ಇರಬೇಕು, ನೀರಿನ ವ್ಯವಸ್ಥೆ ಇರಬೇಕು, ಮತ್ತು ಉತ್ತಮ ವಾತಾವರಣ ಇರಬೇಕು, ಮತ್ತು ನಮಗೆ ಬೇಕಾಗಿರುವಂಥ ಹಣಕಾಸಿನ ವ್ಯವಸ್ಥೆಗಳು ಏನು ಬೇಕು, ಬ್ಯಾಂಕ್ ಫೆಸಿಲಿಟಿ ಇವೆಲ್ಲ ಕೂಡ ಅಲ್ಲಿರಬೇಕು, ಮತ್ತು ಅಲ್ಲಿ ಭೂಮಿ ಇರಬೇಕು, ಮತ್ತು ಕಮ್ಯುನಿಟಿ ಆ್ಯಟಿಟ್ಯೂಡ್ ಆ್ಯಂಡ್ ಫ್ಯೂ ಅದರ್ಸ್, ಅಂದರೆ ಸಮಾಜ ಏನಿದೆ, ಸಮುದಾಯ, ಅದರ ಒಂದು ಪರಿಗಣನೆ ಕೂಡ ನಾವು ಮಾಡಬೇಕಾಗುತ್ತೆ. ಈಗ ಒನ್ ಬೈ ಒನ್ ವಿ ಕನ್ಸಿಡರ್. ಫಸ್ಟ್ ಒನ್ ಈಸ್ ನಿಯರೆಸ್ಟ್ ಟು ರಾ ಮೆಟೀರಿಯಲ್. It will reduce the cost of transporting raw material from the vendor's end to the plant, especially those plants which consume raw material in bulk or raw materials is heavy, is cheap but loses a good amount of its weight during processing. Trees and, that means example, trees and sawmills must be located close to the source of raw material. ಸೊ ಇಲ್ಲಿ ತಗೊಳ್ತಾ ಇರೋದು ಮೊದಲನೇ ನಿಯರ್ನೆಸ್ ಟು ರಾ ಮೆಟೀರಿಯಲ್. ರಾ ಮೆಟೀರಿಯಲ್ ಎಲ್ಲಿ ಸಿಗ್ತಾ ಇದೆ ಅದರ ಹತ್ತಿರದಲ್ಲೇ ಇರಬೇಕು ಅಂತ ಹೇಳಿದ್ವಿ. ಯಾಕೆಂದರೆ ನಾವು ಮೆಟೀರಿಯಲ್ ತೊಗೊಂಡು ಬರಬೇಕಾದ್ರೆ ನಾವು ಮೆಟೀರಿಯಲ್ ಏನಾದರೂ ಹೆಚ್ಚಿನ ಪ್ರಮಾಣದಲ್ಲಿ ಕನ್ಸ್ಯೂಮ್ ಮಾಡ್ರೆ, ರಾ ಮೆಟೀರಿಯಲ್ ಇಸ್ ಹೆವಿ ಏನಾದರೂ ಇದ್ದರೆ, ಮತ್ತು ಚೀಪ್ ಅದೇನಾದರೂ ಅಂದರೆ ಏನಾಗಿರುತ್ತೆ ಅದರಂದರೆ ಅದರ ದರ ಕಡಿಮೆ ಇದ್ದು ಆದರೆ ಅವೇನಾದರೂ ವೆಯ್ಟನ್ನು ಲಾಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಆದಷ್ಟು ನಮ್ಮ ಲೊಕೇಶನ್ ಇರಬೇಕು, ಹತ್ತಿರದಲ್ಲೇ ಇರಬೇಕು. ಯಾಕೆಂದರೆ ಅದು ಲಾಸ್ ಆಗಿಬಿಟ್ರೆ ವೆಯ್ಟು ನಮ್ಮ ಪ್ರೊಡಕ್ಷನ್ ಕೂಡ ಏನಾಗುತ್ತೆ, ಲಾಸ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ದ ಸೆಕೆಂಡ್ ಒನ್ ಈಸ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ. A lot of money is spent both in transporting the raw materials and the finished goods, depending upon the size of raw materials and finished goods. A suitable method of transportation like road, rail, water or air is selected, and accordingly the plant location is decided. One point must be kept in mind that cost of transportation should be remain fairly small in proportions to the total cost. ನಾವು ಸಾರಿಗೆ ವ್ಯವಸ್ಥೆಯನ್ನು ನೋಡ್ಕೊಳ್ಬೇಕಾಗುತ್ತೆ. ಈ ಸಾರಿಗೆ ವ್ಯವಸ್ಥೆಯನ್ನು ನಾವು ಪರಿಗಣನೆ ಮಾಡಬೇಕಾದ್ರೆ ಆ ಸಾರಿಗೆ ವ್ಯವಸ್ಥೆಯ ವೆಚ್ಚ ನಮ್ಮ ಒಟ್ಟು ಉತ್ಪಾದನಾ ವೆಚ್ಚದ
ಅತಿ ಕಡಿಮೆ ಇರಬೇಕು ಅಂಥದ್ದು ನೋಡ್ಕೊಳ್ಬೇಕಾಗುತ್ತೆ. ಅದನ್ನು ಬಿಟ್ಟು ನಾವು ಸಾರಿಗೆ ವೆಚ್ಚವೇ ಜಾಸ್ತಿ ಆಗಿಬಿಟ್ರೆ ಉತ್ಪಾದನಾ ವೆಚ್ಚ ಜಾಸ್ತಿ ಆಗುತ್ತೆ, ನಾವು ಮಾರಾಟ ದರವನ್ನು ಕೂಡ ಜಾಸ್ತಿ ಮಾಡಬೇಕಾಗುತ್ತೆ. ಆ ಒಂದು ಕಾರಣದಿಂದ ನಾವು ಏನು ಮಾಡಬೇಕಾಗುತ್ತೆ, ಮೆಟೀರಿಯಲ್ ತಗೊಳ್ಳಿ ಬರಬೇಕಾದ್ರೆ ಮತ್ತು ಫಿನಿಶ್ಡ್ ಗುಡ್ಸನ್ನು ಕಳಿಸ್ಬೇಕಾದ್ರೆ ಸರಿಯಾದ ಸಾರಿಗೆ ವ್ಯವಸ್ಥೆಯನ್ನು ನಾವು ತಗೊಳ್ಬೇಕಾಗುತ್ತೆ. ಅದು ರಸ್ತೆ ಮೂಲಕವೇ ಅಥವಾ ರೈಲುಗಳ ಮೂಲಕವೇ ಅಥವಾ ಜಲಮಾರ್ಗವೇ ಅಥವಾ ವಾಯು ಮಾರ್ಗದ ಮೂಲಕ ತರಬೇಕಾ ನೋಡ್ಕೊಳ್ಬೇಕಾಗುತ್ತೆ. ಇಟ್ ಇಸ್ ಡಿಪೆಂಡಿಂಗ್ ಆನ್ ದಟ್ ವಿ ಹ್ಯಾವ್ ಟು ಲೊಕೇಟ್ ಅವರ್ ಪ್ಲಾಂಟ್ಸ್. ಆ ಪ್ಲಾಂಟ್ಸನ್ನು ತಗೊಳ್ಬೇಕಾಗುತ್ತೆ. ನಿಯರ್ನೆಸ್ ಟು ಮಾರ್ಕೆಟ್. So it reduces the cost of transportation as well as the chances of the finished products getting damaged and spoiled in the way. Moreover, a plant being near to the market can catch a big share of the market and can render quick service to the customer. So here is another very important. Our location should be very near to the markets, because whatever the produce, the output it can be easily supplied to the market without any damages to our product. So otherwise, if there is any perishable products, in that case, if the market is far away, in that case the perishable products maybe gets damaged or deteriorated. In that case we have to incur loss. That's why our location should be very near to the market. ಇಲ್ಲಿ ನಮ್ಮ ಮಾರುಕಟ್ಟೆಗೆ ಹತ್ತಿರದಲ್ಲಿರಬೇಕು ಅಂತ ಹೇಳ್ತಾ ಇದ್ದೀವಿ. ಏಕೆಂದರೆ ನಮ್ಮ ಪ್ಲಾಂಟ್ ಲೊಕೇಶನ್ ಕೂಡ ಮಾರುಕಟ್ಟೆಗೆ ಹತ್ತಿರದಲ್ಲಿದ್ದರೆ ನಾವು ಉತ್ಪಾದಿಸಿದ ವಸ್ತುಗಳನ್ನು ಬೇಗ ಏನು ಮಾಡ್ಬೋದಾಗುತ್ತೆ, ಮಾರುಕಟ್ಟೆಗೆ ಪೂರೈಕೆ ಮಾಡ್ಬೋದಾಗುತ್ತೆ. ಆ ಮೂಲಕ ನಮ್ಮ ವಸ್ತುಗಳಿಗೆ ಅಂದರೆ ಉತ್ಪಾದನೆಗೆ ತಗಲುವಂಥ ಡ್ಯಾಮೇಜಸ್ ಏನಿದೆ ಅವನ್ನು ತಡೆಗಟ್ಟಬೋದಾಗುತ್ತೆ. ನಾಲ್ಕನೇದಾಗಿ ಅವೈಲಬಿಲಿಟಿ ಆಫ್ ಲೇಬರ್. Stable labor force of right kind of adequate size and at reasonable rates with its proper attitude towards work are a few factors which govern plant location to a major extent. The purpose of the management is to face less boycotts, strikes or lockouts and to achieve lower labor cost per unit of production. So here we have to consider the availability of employees or the labor. It should be adequate and right kind of labor is to be selected and which are to be available, and these are to their attitude should be our work culture. So that's why their purpose of the management is to face less boycotts. That means the attitude of the workers should not be a boycotts, strikes or lockouts and to achieve lower labor lockouts. And the managements always think that to achieve the lower labor cost per unit of production. ಇಲ್ಲಿ ಕಾರ್ಮಿಕರ ಲಭ್ಯತೆ, ಕಾರ್ಮಿಕರು ಸರಿಯಾದಂತಹ ಒಳ್ಳೆ ಸ್ಕಿಲ್ಡ್ ಲೇಬರ್ಸ್ ಏನು ಇದೆ ನಮಗೆ ಬೇಕಾಗಿರುವಂಥ ಸರಿಯಾದ ಲೇಬರ್ಸ್ ಏನು ಬೇಕಾಗಿದೆ ಸಿಗಬೇಕಾಗುತ್ತೆ. ಅಷ್ಟೇ ಅಲ್ಲ, ಅವರಿಗೆ ನೀಡುವಂಥ ವೇತನವು ಕೂಡ ನಮಗೇನಾಗಿರಬೇಕಾದ್ರೆ ನ್ಯಾಯಯುತವಾಗಿರಬೇಕಾಗುತ್ತೆ. ಅವೆಲ್ಲ ಪರಿಗಣನೆ ಮಾಡಿ ನಾವೇನು ಮಾಡಬೇಕಾಗುತ್ತೆ, ಈ ಲೊಕೇಶನ್ನ ತಗೊಳ್ಬೇಕಾಗುತ್ತೆ. Next, fifth point, availability of fuel and power. So because of the widespread use of electric power, in most cases fuel, that is coal, oil, etc., has not remained a deciding factor for plant location. Even then, steel industries are located near source of fuel. To cut down the fuel transportation cost, it is of course essential that electric power should remain available continuously in proper quantity at reasonable rates. ಸೊ ಇಲ್ಲಿ ಫ್ಯೂಯಲ್ ಮತ್ತು ಪವರ್ ಏನಿದೆ ಅವುಗಳ ಲಭ್ಯತೆಗೆ ಅನುಗುಣವಾಗಿ ನಾವು ಪ್ಲಾಂಟ್ ಲೊಕೇಶನ್ ಹಾಕಬೇಕಾಗುತ್ತೆ. ಎಲ್ಲಿ ಲಭ್ಯತೆ ಇರುತ್ತೆ ಅದಕ್ಕೆ ನಿಯರಲ್ಲಿ ಏನು ಮಾಡಬೇಕಾಗುತ್ತೆ, ಪ್ಲಾಂಟ್ ಲೊಕೇಶನ್ನ ನಾವು ತಗೊಳ್ಬೇಕಾಗುತ್ತೆ. ನಂಬರ್ 6, ಅವೈಲಬಿಲಿಟಿ ಆಫ್ ವಾಟರ್. ವಾಟರ್ ಯೂಸ್ಡ್ ಫಾರ್ ಪ್ರೊಸೆಸಿಂಗ್ ಆಸ್ ಇನ್ paper and chemical industries and is also required for drinking and sanitary purpose. Depending upon the nature of plant, water should be available in adequate quantity and should be of proper quality. A chemical industry should not be set up at a location which is famous for water shortage. So ಇಲ್ಲಿ ತಗೊಳ್ತಾ ಇರೋದು ಅವೈಲಬಿಲಿಟಿ ಆಫ್ ವಾಟರ್ ಅಂದರೆ ನೀರಿನ ಲಭ್ಯತೆ ಬೇಕಾಗಿರುತ್ತೆ. ಯಾಕೆಂದರೆ ನಾವು ಯಾವುದೇ ಉತ್ಪಾದನೆ ಮಾಡಬೇಕಾದ್ರೂ ಕೂಡ ನಮ್ಮ ಉತ್ಪಾದನೆಗೆ ಅಗತ್ಯವಾದಂತಹ ನೀರಿನ ಸರಬರಾಜು ಉತ್ತಮವಾಗಿರಬೇಕು ಮತ್ತು ಒಳ್ಳೆಯ ಕ್ವಾಲಿಟಿಯಿಂದ ಕೂಡಿರುವಂಥ ನೀರು ಸರಬರಾಜು ಇರಬೇಕಾಗುತ್ತೆ. ಎಸ್ಪೆಷಲಿ ಇನ್ ಕೇಸ್ ಆಫ್ ಪೇಪರ್ ಇಂಡಸ್ಟ್ರಿ ಅಥವಾ ಕೆಮಿಕಲ್ ಇಂಡಸ್ಟ್ರಿ ಆದರೆ ಅವ್ರಿಗೆ ಹೆಚ್ಚಿನ ನೀರಿನ ಅವಶ್ಯಕತೆ ಇರುತ್ತೆ. ಆದ್ದರಿಂದ ಆ ವಾಟರ್ ಸೋರ್ಸ್ ಎಲ್ಲಿರುತ್ತೆ ಅಲ್ಲಿ ನಮ್ಮ ಲೊಕೇಶನ್ನ ಹಾಕೊಳ್ಳೋದು ಸೂಕ್ತವಾಗಿರುತ್ತೆ.
Next, climatic condition. With the development in the field of heating, ventilation, and air conditioning, climate of the region does not present much problem. Of course, control of climate needs money. So next, number 8, financial and other aids. Certain state gives aids as loan, feed money, machinery, built up sheds, etc. to attract the industries. ಅದೇ ರೀತಿ ಹಣಕಾಸಿನ ಸಹಾಯ ಏನಿದೆ ಅದನ್ನು ಕೊಟ್ಟಾಗ ನಮಗೇನಾಗುತ್ತೆ, ಯಾವ ರಾಜ್ಯದಲ್ಲಿ ಅವೆಲ್ಲ ಜಾಸ್ತಿ ಸಿಗುತ್ತೆ ಅಲ್ಲಿ ನಾವು ಹೋಗಿ ಸ್ಥಾಪನೆ ಮಾಡ್ಬೋದಾಗುತ್ತೆ. ಅದೇ ರೀತಿ ಭೂಮಿ, ಸೊ ಲ್ಯಾಂಡ್, ಟೋಪೋಗ್ರಫಿ, ಏರಿಯಾ, ದ ಶೇಪ್ ಆಫ್ ದ ಸೈಟ್ಸ್, ಕಾಸ್ಟ್, ಡ್ರೈನೇಜ್ ಆ್ಯಂಡ್ ಅದರ್ ಫೆಸಿಲಿಟೀಸ್, ದ ಪ್ರಾಬಬಿಲಿಟಿ ಆಫ್ ಫ್ಲಡ್ಸ್, ಅರ್ತ್ಕ್ವೇಕ್ಸ್ ಎಟ್ಸೆಟ್ರಾ ಇನ್ಫ್ಲೂಯೆನ್ಸ್ ದ ಸೆಲೆಕ್ಷನ್ ಆಫ್ ಪ್ಲಾಂಟ್ ಲೊಕೇಶನ್. ಹಿಯರ್ ಈಸ್ ಆಲ್ಸೋ ಭೂಮಿ ಅಂತ ಹೇಳಬೇಕಾದ್ರೆ ಅದರ ಒಂದು ರಚನೆ ಏನಿದೆ, ಭೂಮಿಯ ರಚನೆ ನೋಡ್ಕೊಳ್ಬೇಕಾಗುತ್ತೆ, ಅದರ ವೆಚ್ಚವನ್ನು ನೋಡಬೇಕಾಗುತ್ತೆ. ಅಷ್ಟೇ ಅಲ್ಲ, ಬೇರೆ ಬೇರೆ ಅಂಥ ಸೌಲಭ್ಯಗಳನ್ನು ನೋಡಬೇಕಾಗುತ್ತೆ. ಮತ್ತು ನಾವು ಎಲ್ಲಿ ಸ್ಥಾಪನೆ ಮಾಡೋಕ್ಕೆ ಹೊರಟಿದ್ದೀವಿ ಆ ಭೂಮಿ ಯಾವುದೇ ರೀತಿಯಾದ ಪ್ರವಾಹಕ್ಕೆ ಆಗಲಿ ಅಥವಾ ಭೂಕಂಪಗೆ ಆಗಲಿ ಇನ್ನಿತರೆ ನ್ಯಾಚುರಲ್ ಕೆಲಾಮಿನಿಟೀಸ್ ಅಂತ ಏನ್ಕೊಳ್ತೀವಿ, ಪ್ರಕೃತಿ ವಿಕೋಪಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅದು ಒಳಗಾಗಿರಬಾರ್ದು. ಅಂತಹ ಭೂಮಿಯನ್ನು ನಾವು ಸೆಲೆಕ್ಟ್ ಮಾಡಿ ನಾವು ಪ್ಲಾಂಟನ್ನು ತಗೊಳ್ಬೇಕಾಗುತ್ತೆ. Number 10, community attitude. So success of an industry depends very much on the attitude of the local people and whether they want work or not. ಇದು ಕೂಡ ಅಷ್ಟೇ, ನಾವು ಎಲ್ಲಿ ಸ್ಥಾಪನೆ ಮಾಡ್ತೀವಿ ಅದರ ಸುತ್ತಮುತ್ತಲಿರುವಂಥ ಸಮುದಾಯ ಸಮಾಜವನ್ನು ಪರಿಗಣನೆ ಮಾಡಬೇಕಾಗುತ್ತೆ. ಅವರ ಒಂದು ಬಿಹೇವಿಯರ್, ಆಟಿಟ್ಯೂಡ್ ಯಾವ ರೀತಿ ಇದೆ, ಅವರು ನಮ್ಮ ಚಟುವಟಿಕೆಯಲ್ಲಿ ಪ್ರೋತ್ಸಾಹ ನೀಡ್ತಾರಾ, ಇಲ್ಲ ಅದಕ್ಕೆ ಅಡ್ವಾನ್ಸ್ ಆಗಿ ಏನಾದರೂ ಮಾಡ್ಕೊಳ್ತಾರಾ. ಇದಲ್ಲದೆ ಇತರೆ ಫ್ಯಾಕ್ಟರ್ಸ್ ಯಾವ ಹೇಳ್ತೀವಿ, ಪ್ರೆಸೆನ್ಸ್ ಆಫ್ ರಿಲೇಟೆಡ್ ಇಂಡಸ್ಟ್ರೀಸ್, ಎಕ್ಸಿಸ್ಟೆನ್ಸ್ ಆಫ್ ಹಾಸ್ಪಿಟಲ್ಸ್, ಮಾರ್ಕೆಟಿಂಗ್ ಸೆಂಟರ್ಸ್, ಸ್ಕೂಲ್ಸ್, ಬ್ಯಾಂಕ್ಸ್, ಪೋಸ್ಟ್ ಆಫೀಸ್, ಕ್ಲಬ್ಸ್, ಲೋಕಲ್ ಬೈಲಾಸ್, ಟ್ಯಾಕ್ಸಸ್, ಬಿಲ್ಡಿಂಗ್ ಆರ್ಡಿನೆನ್ಸ್, ಹೌಸಿಂಗ್ ಫೆಸಿಲಿಟೀಸ್, ಸೆಕ್ಯೂರಿಟೀಸ್, ಫೆಸಿಲಿಟೀಸ್ ಫಾರ್ ಎಕ್ಸ್ಪೆನ್ಷನ್ ಎಟ್ಸೆಟ್ರಾ ದಿಸ್ ಟು ಬಿ ಕನ್ಸಿಡರ್ ಫಾರ್ ಲೊಕೇಶನ್ ಆಫ್ ಪ್ಲಾಂಟ್. ಇದಲ್ಲದೆ ಇನ್ನು ಹಲವಾರು ಅಂಶಗಳನ್ನು ನೋಡಬೇಕಾಗುತ್ತೆ. ಅದಕ್ಕೆ ನಮ್ಮ ಉತ್ಪಾದನೆ ಸಂಬಂಧ ಇತರೆ ಇಂಡಸ್ಟ್ರೀಸಲ್ಲಿ ಇದೆಯಾ ಇಲ್ವೋ ನೋಡ್ಕೊಳ್ಬೇಕಾಗುತ್ತೆ. ನಮಗೆ ಆಸ್ಪತ್ರೆಗಳು, ಮಾರ್ಕೆಟಿಂಗ್ ಸೆಂಟರ್ಸ್, ಸ್ಕೂಲ್ಗಳು, ಬ್ಯಾಂಕ್ಗಳು, ಪೋಸ್ಟ್ ಆಫೀಸ್ಗಳು ಅಥವಾ ಇನ್ನಿತರೆ ಸೌಲಭ್ಯಗಳು ಇವೆ ನೋಡಬೇಕಾಗುತ್ತೆ. ಅದೇ ರೀತಿ ಆ ಸ್ಥಳೀಯ ಕಾನೂನುಗಳು ಮತ್ತು ಅದರ ಒಂದು ತೆರಿಗೆಯ ರಚನೆಯನ್ನು ನೋಡ್ಕೊಳ್ಬೇಕಾಗುತ್ತೆ. ಹೌಸಿಂಗ್ ಫೆಸಿಲಿಟೀಸ್ ಫಾರ್ ಎಂಪ್ಲಾಯೀಸ್ಗೆ ಹೌಸಿಂಗ್ ಫೆಸಿಲಿಟೀಸ್ ಸಿಗುತ್ತಾ ನೋಡ್ಕೊಳ್ಬೇಕಾಗುತ್ತೆ. ಭದ್ರತೆ ನೋಡಬೇಕಾಗುತ್ತೆ. ಅದೇ ರೀತಿ ನಮ್ಮ ಕಾರ್ಖಾನೆ ಅಥವಾ ನಮ್ಮ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾನ್ಷನ್ ಮಾಡಲಿಕ್ಕೆ ಅಲ್ಲಿ ಅವಶ್ಯಕತೆ ಅಂದರೆ ಸೌಲಭ್ಯಗಳು ಇವೆ ಅಲ್ಲ ಅಂತ ತಿಳ್ಕೊಂಡು ನಂತರ ಏನು ಮಾಡಬೇಕಾಗುತ್ತೆ, ನಾವು ನಮ್ಮ ಲೊಕೇಶನನ್ನು ನೋಡಬೇಕಾಗುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್.